ಗೇಮ್ ಆಡೋದಕ್ಕೆ ಮೊಬೈಲ್ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಬಾಲಕ ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವಂತಹ ಘಟನೆ ಹುಬ್ಬಳ್ಳಿಯಲ್ಲಿ ನಡೆದಿದೆ. ಗೇಮ್ ಆಡಲಿಕ್ಕೆ ಮೊಬೈಲ್ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಬಾಲಕ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾನೆ. ಹುಬ್ಬಳ್ಳಿಯಲ್ಲಿ 14 ವರ್ಷದ ಸಮರ್ಥ್ ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವಂಥದ್ದು. ಹುಬ್ಬಳ್ಳಿಯ ಉದಯನಗರ ನಿವಾಸಿಯಾಗಿದ್ದಾರೆ ಸಮರ್ಥ್. ಫ್ರೀ ಫೈರ್ ಗೇಮ್ಗೆ ಈ ಸಮರ್ಥ್ ಅಡಿಕ್ಟ್ ಆಗಿದ್ದ. ಹೀಗಾಗಿ ರಾತ್ರಿ ತಾಯಿ ವಾರ್ನಿಂಗ್ ಕೊಟ್ಟಿದ್ದಾರೆ. ನಿನ್ನೆ ರಾತ್ರಿ ಗೇಮ್ ಆಡದಂತೆ ಬಾಲಕನ ತಾಯಿ ಎಚ್ಚರಿಸಿದ್ದಾರೆ, ಬೈದಿದ್ದಾರೆ, ಮೊಬೈಲನ್ನು ಕಿತ್ಕೊಂಡಿದ್ದಾರೆ. ಇಷ್ಟಕ್ಕೆ ಬೇಸರಗೊಂಡಂತಹ ಸಮರ್ಥ್ ಸೀರೆಯಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾನೆ. ಕೇಶವಾಪುರ ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿದೆ. ಮೊಬೈಲ್ ಕೊಟ್ಟಿಲ್ಲ ಕೈಗೆ ಗೇಮ್ ಆಡಲಿಕ್ಕೆ ಅನ್ನೋ ಕಾರಣಕ್ಕೋಸ್ಕರ ಬಾಲಕ ಆತ್ಮಹತ್ಯೆಯನ್ನು ಮಾಡ್ಕೊಂಡಿರ್ತಕ್ಕಂಥ ಘಟನೆ ನೋಡಿ. ಇತ್ತೀಚಿನ ದಿನಗಳಲ್ಲಿ ಈ ಮಕ್ಕಳಿಗೆ ಯಾವ ರೀತಿಯಾಗಿ ಮೊಬೈಲ್ ಅಡಿಕ್ಷನ್ ಅನ್ನುವಂಥದ್ದು ಹೆಚ್ಚಾಗ್ತಾ ಇದೆ ಅಂತ, ಇದು ಪೋಷಕರಿಗೆ ನಿಜಕ್ಕೂ ಸಹ ಎಚ್ಚರಿಕೆಯ ಕರೆಗಂಟೆಯೇ ಹೌದು. ಯಾಕೆಂದರೆ ವೀಕ್ಷಕರೇ, ಮಕ್ಕಳು ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ಕೊಟ್ಟಿಲ್ಲ ಅಂದರೆ ಸಿಕ್ಕಾಪಟ್ಟೆ ಹಠ ಹಿಡಿತಾರೆ. ಆಮೇಲೆ ನಮ್ಮ ಪೋಷಕರು ಕೂಡ ಅದೇ ರೀತಿಯಾಗಿದ್ದಾರೆ ಬಿಡಿ. ಮಕ್ಕಳಿಗೆ ಮೊಬೈಲ್ ತೋರಿಸಿನೇ ಎಲ್ಲವನ್ನ ಅವ್ರ ಕೈನಲ್ಲಿ ಮಾಡಿಸೋದು. ಉದಾಹರಣೆಗೆ ಊಟ ತಿನ್ನಿಸ್ಬೇಕಂದ್ರೆ ಮೊಬೈಲ್ ಕೊಡೋದು, ಮೊಬೈಲ್ ತೋರಿಸೋದು, ಅಥವಾ ಓದಬೇಕಂದ್ರೆ ಅಥವಾ ಇನ್ನೊಂದು ಏನಾದರೂ ಮಕ್ಕಳ ಕಡೆಯಿಂದ ಕೆಲಸ ಆಗಬೇಕು ಅಂದರೆ ಏನೇ ಮಾಡಿದ್ರು ಕೂಡ ಮೊಬೈಲ್ ತೋರಿಸ್ಬಿಟ್ಟು ಮೊಬೈಲ ಒಂದು ವಿಚಾರ ಇಟ್ಕೊಂಡೇ ಪೋಷಕರು ಸಹ ಮಕ್ಕಳಿಗೆ ಆ ರೀತಿಯಂಥ ಅಭ್ಯಾಸ ಮಾಡ್ಕೊಂಬಂದಿರ್ತಾರೆ. ಆಗಷ್ಟೇ ಹುಟ್ಟಿರುವಂಥ ಮಕ್ಕಳಿಗೆ ಮೊಬೈಲ್ ತೋರಿಸ್ತಾರೆ. ಆ ಮೊಬೈಲ್ನಲ್ಲಿ ಬರುವಂತಹ ಆ ಫೋಟೋಸ್ ಆಗಿರ್ಬೋದು, ಆ ವಿಡಿಯೋಸ್ ಆಗಿರ್ಬೋದು, ಆ ಬೊಂಬೆಗಳಾಗಿರ್ಬೋದು, ಅದನ್ನೆಲ್ಲ ತೋರಿಸ್ತಾರೆ. ಸೊ ಹಾಗಾಗಿ ಆ ಮಕ್ಕಳು ಏನು ಮಾಡ್ಬಿಡ್ತಾರೆ ಅಂದರೆ ಅದಕ್ಕೆ ಚಟಕ್ಕೆ ಬಿದ್ದುಬಿಡ್ತಾರೆ. ಅದೇ ಒಂದು ಅಡಿಕ್ಷನ್ ಆಗೋಗ್ಬಿಡುತ್ತೆ. ಸೊ ಅದೇ ರೀತಿಯಾಗಿ ಅಡಿಕ್ಷನ್ಗೆ ಒಳಗಾದಂತಹ ಬಾಲಕ ಗೇಮ್ಗೆ ಈ ಆನ್ಲೈನ್ ಗೇಮ್ ಅಡಿಕ್ಷನ್ಗೆ ಒಳಗಾದಂತಹ ಬಾಲಕ ಮೊಬೈಲ್ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾನೆ. ಅಲ್ಲ, ನನಗೂ ಒಂಥರ ಬೇಜಾರೇನ್ರಿ. ನನಗೂ 2 ಮಕ್ಕಳು ಅದಾವೆ. 6 ಸಂಗಟಕ್ಕಂತೆ ಒಂದು ಬೆಳಗ್ಗೆಯಿಂದ ಬಂದು ನಿಂತೇವಿ. ಯಾರೋ ಆತ ಕೈ ಮುಗ್ದು ಹೇಳ್ತೇನೆ, ಇಲ್ಲಿ ಮಠ ಬೆಳೆಸಿ ಮಕ್ಕಳು ಕಳ್ಕೊಳೋದು ಅನ್ಕಿ ಬೇಡ ಪ್ಲೀಸ್. ಮೊಬೈಲ್ ನಾವು ತಾಯಿ ತಂದು ಬಿಟ್ಟಿವಿ ಅಂದ್ರೆ ಆಟೋಮೆಟಿಕ್ ಮಕ್ಕಳು ಬಿಡ್ತಾವೆ. ನಾ ಹೇಳೋದು ಎಲ್ಲರಿಗೂ ವಿನಂತಿ ಮಾಡಿ ಹೇಳೋದೇನಂತಂದ್ರೆ, ನಾವು ತಾಯಿ ತಂದೆಗಳು ಅವಾಯ್ಡ್ ಮಾಡೋನು. ನಾವು ಬುಕ್ ಹಿಡಿದ್ರೆ ಮಕ್ಕಳು ಬುಕ್ ಹಿಡಿತಾರೆ, ಮೊಬೈಲ್ ಹಿಡಿದ್ರೆ ಮೊಬೈಲ್ ಹಿಡಿತಾವೆ. ಇಷ್ಟ ಅವ್ರ ಕೊಟ್ಟು ಏನು ಸಣ್ಣ ಪುಟ್ಟ ಬೇರೆ ಆಟ ಅದಾವೆ ಅವಾಯ್ಡೋನು. ಮೊಬೈಲಿಂದ ದೂರ ಇಡೋನು. ಹೊರಗಿನ ಆಟ ಎಲ್ಲ ಬಿಟ್ಟಾರ, ಬರೀ ಮೊಬೈಲ್ಗೆ ಅವಾಯ್ಡ್ ಆಗ್ಯಾರ. ಗೇಮ್ ರೀ, ಬರೀ ಅವೇ ಗೇಮ್ ಅನ್ನಕ್ಕೆ ಅವು ಬೇರೆ ಬೇರೆ ಏನೋ ರೊಕ್ಕದ ಆಶೆ. ಸಮರ್ಥ್ ಬಡ್ಗೆ ಅಂತ 13-14 ವರ್ಷದ ಹುಡುಗ ಈಗ ರಜಾ ಇತ್ತು ಅಂತಂದು ಬಹಳ ಮೊಬೈಲ್ಗೆ ಅಡಿಕ್ಷನ್ ಆಗಿದ್ದ ಅಂತ ಅವ್ರ ತಾಯಿಯವರು ಮೊಬೈಲ್ ನೋಡ್ಬೇಡ ಅಂತ ಮೊಬೈಲ್ ಕಿತ್ಕೊಂಡಿದ್ದಾರೆ. ಸೊ ಏಕಾಏಕಿ ನಿನ್ನೆ ರಾತ್ರಿ 10 ಗಂಟೆ ಸಮಯದಲ್ಲಿ ಮೊಬೈಲ್ ಕಿತ್ಕೊಂಡು ಒಂದು 5-10 ನಿಮಿಷದಲ್ಲೇ ರೂಮ್ಗೆ ಹೋಗಿ ಬೋಲ್ಟ್ ಹಾಕೊಂಡು ಒಂದು 15-20 ನಿಮಿಷ ಆದ್ರೂ ತೆಗ್ದಿಲ್ಲ. ನಂತರದಲ್ಲಿ ಅವ್ರ ತಂದೆಯವ್ರು ಬಂದು ಕಿಟಕಿ ಮತ್ತೆ ಬೇರೆ ಕಡೆ ನೋಡಿದಾಗ ಅವನು ಮಕ್ಕಳಿಗೆ ಜೋಕಾಲಿ ಹಾಕಿರ್ತಾರಲ್ಲ ಅದ್ರ ಸೀರಿಯಲ್ಲೇನೆ ಹ್ಯಾಂಗ್ ಮಾಡ್ಕೊಂಡಿರುವಂಥದ್ದು ಕಂಡು ಬಂದಿದೆ. ಇಮಿಡಿಯೇಟ್ ಆಗಿ ಬಾಗಿಲು ಫೋರ್ಸ್ ಓಪನ್ ಮಾಡಿ ಅವ್ರ ಫ್ಯಾಮಿಲಿ ಮೆಂಬರ್ಸೇ ಹಾಸ್ಪಿಟಲ್ಗೆ ತಂದಿದ್ದಾರೆ. ಬಟ್ ಬ್ರಾಡ್ ಡೆಡ್ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಸೊ ವೆರಿ ಅನ್ಫಾರ್ಚುನೇಟ್ ಇನ್ಸಿಡೆಂಟ್. ಯಾಕಂದ್ರೆ ಮೊಬೈಲ್ ನೋಡ್ಬೇಡ ಅನ್ನೋ ಕಾರಣಕ್ಕೆ ಮಕ್ಕಳು ಈ ರೀತಿ ದುಡುಕಿನ ನಿರ್ಧಾರಗಳು ಕೈಗೊಳ್ತಿರುವಂಥದ್ದು ಬಹಳ. ಓಕೆ, ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿಕುಮಾರ್. ಈಗ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇರ್ತಕ್ಕಂಥದ್ದು. ರವಿಕುಮಾರ್, ಇತ್ತೀಚಿನ ದಿನಗಳಲ್ಲಿ ಪೋಷಕರು ಬಹಳ ಸೂಕ್ಷ್ಮವಾಗಿ ಮಕ್ಕಳನ್ನು ನಿಭಾಯಿಸಬೇಕು ಅಂತ ಅನ್ನಿಸ್ತಾ ಇದೆ ಅಂತ. ಮೊಬೈಲ್ ಕೊಟ್ಟಿಲ್ಲ ಅಂದರೂ ಒಂದು ರೀತಿಯಾಗಿ, ಮೊಬೈಲ್ ಕೊಟ್ಟರೆ ಇನ್ನೊಂದು ರೀತಿಯಲ್ಲಿ ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಯಾವಾಗ ನಡೆದಿರೋ ಇನ್ಸಿಡೆಂಟ್ ಇದು ಅಂತ ರವಿಕುಮಾರ್? ಪ್ರಮುಖವಾಗಿ ಈ ಒಂದು ಘಟನೆ ಇವತ್ತು ಬೆಳಿಗ್ಗೆ ಜಾವ ನಡೆದಿದ್ದು. ನಿನ್ನೆ ತಡರಾತ್ರಿಯವರೆಗೂ ಕೂಡ ಅಂದ್ರೆ ಮೊಬೈಲ್ನಲ್ಲಿ ಸದಾ ಯಾವಾಗಲೂ ತೊಡಗಿರುತ್ತಿದ್ದಂತಹ ಸಮರ್ಥ್ ಎಂಬಾತನೇ ಆತ್ಮಹತ್ಯೆ ಮಾಡಿಕೊಂಡಂತಹ ಈ ಬಾಲಕನಾಗಿದ್ದು, 14 ವರ್ಷ 9ನೇ ತರಗತಿಯನ್ನು ಓದಿದ್ದಂತಹ ಸಮರ್ಥನೆ ಸದ್ಯ ಆತ್ಮಹತ್ಯೆಗೆ ಶರಣಾಗಿದ್ದು. ಈ ಒಂದು ವಿಚಾರ ಕುರಿತಂತೆ ಕೂಡ ಪೋಷಕರು ಪದೇ ಪದೇ ಆ ಒಂದು ಸಮರ್ಥನಿಗೆ ಮೇಲಿಂದ ಮೇಲೆ ಹೇಳ್ತಿದ್ರು. ಆದರೆ ಯಾವುದೇ ಕಾರಣಕ್ಕೂ ಅವನು ಮೊಬೈಲ್ ಬಿಟ್ಟು ಇರಲಾರ್ದಂತ ಪರಿಸ್ಥಿತಿ ಒಳಗೆ ನಿನ್ನೆಯೂ ಕೂಡ ಇದೇ ರೀತಿಯಾದಂತಹ ಒಂದು ಘಟನೆ ನಡೆದಿದ್ದು. ರಾತ್ರಿಯೂ ಕೂಡ ಬುದ್ಧಿ ಹೇಳಿದಂತ ಸಂದರ್ಭದಲ್ಲಿ ಬೆಳಗ್ಗೆ ಆಗುತ್ತಲೇ ಈ ಒಂದು ಘಟನೆ ನಡೆದಿದ್ದು. ಕೂಡಲೇ ಕಿಮ್ಸ್ ಆಸ್ಪತ್ರೆಗೆ ಆ ಒಂದು ಸಮರ್ಥನನ್ನ ಕರೆದುಕೊಂಡು ಬರುವಾಗಲೇ ದಾರಿ ಮಧ್ಯದಲ್ಲಿ ಆ ಒಂದು ಪ್ರಾಣ ಪಕ್ಷಿ ಹಾರಿ ಹೋಗಿದ್ದು. ಸದ್ಯ ಆ ಒಂದು ಉದಯನಗರದ ನಿವಾಸಿಯಾಗಿರುವಂತಹ 14 ವರ್ಷದ ಸಮರ್ಥನ ಒಂದು ಘಟನೆ ನಿಜಕ್ಕೂ ಕೂಡ ನೀವು ಹೇಳಿದಂತೆ ಇವತ್ತಿನ ಪೋಷಕರಿಗೆ ಮತ್ತು ಎಲ್ಲಾ ಒಂದು ಮಕ್ಕಳನ್ನು ಹೊಂದಿರುವಂತಹ ಪೋಷಕರಿಗೆ ಇದೊಂದು ಎಚ್ಚರಿಕೆಯ ಗಂಟೆ ಪಾಠವಾಗಿದೆ. ಪೊಲೀಸ್ ಆಯುಕ್ತರು ಸಹಿತ ಈ ಇದನ್ನ ಗಂಭೀರವಾಗಿ ತೆಗೆದುಕೊಂಡು ಪೋಷಕರಿಗೆ ಕಿವಿಮಾತನ್ನು ಹೇಳಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಆ ಒಂದು ಪೋಷಕರು ಮತ್ತು ಮಕ್ಕಳ ಒಂದು ನಡುವಿನ
ಒಂದು ಅಂತರ ಈ ಒಂದು ಸಮಸ್ಯೆಗೆ ಕಾರಣ ಆಗ್ತಿದೆ ಎಂಬುದಕ್ಕೆ ಈ ಒಂದು ಘಟನೆ ಸಾಕ್ಷಿಯಾಗಿದ್ದು, ಈ ಸದ್ಯ ಕೇಶವಪುರ ಪೊಲೀಸ್ ಠಾಣೆ ವ್ಯಾಪ್ತಿಯೊಳಗೆ ಪ್ರಕರಣ ದಾಖಲಾಗಿದ್ದು, ಈ ಒಂದು ಪ್ರಕರಣ ಕುರಿತಂತೆ ಕೂಡ ಪೊಲೀಸರು ತನಿಖೆಯನ್ನು ಕೈಗೊಂಡಿದ್ದು, ಇತ್ತ ಆ ಒಂದು ಸಮರ್ಥನ ಮರಣೋತ್ತರ ಪರೀಕ್ಷೆ ನೀಡಿದ್ದು, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ಒಂದು ಸಮರ್ಥನ ಪೋಷಕರಿಗೆ ಮೃತದೇಹವನ್ನು ಹಸ್ತಾಂತರ ಮಾಡಲಿದ್ದಾರೆ. ಶಿವಶಂಕರ್. ಓಕೆ ರವಿಕುಮಾರ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.